ವಿಜಯಪುರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಭವನ ಲೋಕಾರ್ಪಣೆಗೆ ಸಿದ್ಧವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ಕೃಷ್ಣಪ್ಪ ಹೇಳಿದರು. ವಿಜಯಪುರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನವನ್ನು ಪರಿಶೀಲನೆ ಮಾಡಿ 90% ಕೆಲಸ ಮುಗಿದಿದ್ದು ಕೇವಲ ಇನ್ನ 10% ಮಾತ್ರ ಬಾಕಿ ಇದ್ದು ಇನ್ನ ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ನಂಜೇಗೌಡ ಮಾತನಾಡಿ, ಕೆಲವೇ ಇಲ್ಲ 15ರಿಂದ 20 ದಿನಗಳಲ್ಲಿ ಕಾಮಗಾರಿ ಮುಗಿಯಲಿದ್ದು ಉದ್ಘಾಟನೆಯನ್ನು ಮಾಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೋಬಳಿ ಕೋಶಾಧ್ಯಕ್ಷರಾದ ಕನಕರಾಜ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕೋಶಾಧ್ಯಕ್ಷರಾದ ಅಪ್ಪಯ್ಯನ ಶರಣಯ್ಯ ದೇವರಾಜ್ ಪದಾಧಿಕಾರಿಗಳು ಹಾಜರಿದ್ದರು. ಕನ್ನಡ ಸಾಹಿತ್ಯ ಭವನ ಯಾಕೆ ಇಷ್ಟು ತಡ ಆಗ್ತಾ ಇದೆ, ಯಾಕೆ ನಿಧಾನ, ಎಲ್ಲ ಕೆಲಸ ಮುಗಿದಿದ್ರು ಯಾಕೆ ಉದ್ಘಾಟನೆ ಬಗ್ಗೆ ಕಾಣ್ತಾ ಇಲ್ಲ? ಕನ್ನಡ ಸಾಹಿತ್ಯ ಭವನ ಅಂತಕ್ಕಂಥದ್ದು ಭಾಳ ಅಚ್ಚುಕಟ್ಟಾಗಿ ಸಿದ್ಧತೆ ಆಗ್ತಾ ಇದೆ. ಇದಕ್ಕೆ ದಾನಿಗಳ ಸಹಾಯದಿಂದ ಭಾಳ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪ ಅವರ ನಿಧಿಯಿಂದ 10 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ಬ್ರಿಗೇಡ್ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ. ಬ್ರಿಗೇಡ್ ಅವರು ಕೆ.ಎಚ್. ಮುನಿಯಪ್ಪರ ಅನುದಾನ ಮತ್ತು ಇನ್ನೂ ಕೆಲವರು ದಾನಿಗಳು ಕೊಟ್ಟಿರ್ತಕ್ಕಂಥ ಅನುದಾನದಿಂದ ಇವತ್ತು ಉದ್ಘಾಟನೆಗೆ ಸಿದ್ಧತೆಯಾಗಿ ಅಣಿಗೊಳ್ತಾ ಇದೆ. ಸರ್, ಯಾಕೆ ನೀವು ಕಳೆದ 3 ವರ್ಷ ಆಯಿತು ನೀವು ಬಂದು 3 ವರ್ಷಗಳಿಂದ ಉದ್ಘಾಟನೆ ಬಗ್ಗೆ ಕಂಡಿಲ್ಲ, ಯಾಕಿದು? ಅದಕ್ಕೆ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಇಂದಿನ ಅಧ್ಯಕ್ಷರು ಭಾಳ ಶ್ರಮಪಟ್ಟು ಕಟ್ಟಡವನ್ನು ಕಟ್ಟಿಸಿದ್ರು. ಆದರೆ ಕಾಮಗಾರಿ ಅಪೂರ್ಣ ಆಗಿತ್ತು. ವಿಶೇಷವಾಗಿ ಎಲ್ಲೆಲ್ಲಿ ಅನುದಾನ ತರಬೇಕು ಪರಿಷತ್ ಸದಸ್ಯರನ್ನೆಲ್ಲ ಬಂದಿದ್ದರು. ನಾವು ಮತ್ತೆ ಹೋಗಬೇಕು ಅಂದರೆ ಕಷ್ಟ ಆಗ್ತಾಯಿತ್ತು. ಈ ಕೈ ಮೇಲೆ ಚುರುಕಿ ಹಾಕಿದ್ದಾಗ್ಬೋದು, ಮೇಲೆ ಒಳಗಡೆ ಹೊರಗಡೆ ಬಣ್ಣ ಪೇಂಟ್ ಮಾಡಿದ್ದಾಗ್ಬೋದು, ಜೊತೆಗೆ ಪ್ಲಾಸ್ಟಿಕ್ ಸುತ್ತು ಪ್ಲಾಸ್ಟಿಕ್ ಮಾಡಿದ್ದು, ನೀರು ಟ್ಯಾಂಕು, ಜೊತೆ ಗ್ರಾನೈಟ್ ಹಾಕಿದ್ದು, ಮೆಟ್ಲು ರಿಪೇರಿ ಮಾಡಿದ್ದು, ಕಾಂಪೌಂಡ್ ಹಾಕಿದ್ದು, ಫ್ಲಶ್ ಡೋರ್ ಇಟ್ಟಿದ್ದು, ಇವೆಲ್ಲ ಸುಮಾರು ಬಣ್ಣ ಹೊಡೆದು 30 ಲಕ್ಷ ರೂಪಾಯಿ ವೆಚ್ಚ ಆಗ್ತಾಯಿದೆ. ಹಾಗಾಗಿ ಇದನ್ನು ಮಾಡಿಸಲಿಕ್ಕೆ ಕಷ್ಟ ಸಾಧ್ಯ ಆಯಿತು. ನಾನು ಸಹ ಭಾಳ ಪ್ರಯತ್ನ ಪಟ್ಟಿದ್ದೀನಿ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಎಲ್ಲ ಸಹಕಾರ ಕೊಟ್ಟಿದ್ದವರಿಗೆ ಧನ್ಯವಾದ ಹೇಳ್ತೀನಿ. ಶೀಘ್ರದಲ್ಲಿಯೇ ಇನ್ನೂ 15 ದಿನ ಮಾಡುವಷ್ಟು ಕಾಮಗಾರಿ ಮಾತ್ರ ಬಾಕಿ ಇದೆ. ಕಟ್ಟಡದ ಮುಂಭಾಗದಲ್ಲಿ ಏನು ಮೆಟೀರಿಯಲ್ಗಳಿದೆ, ಮೆಟೀರಿಯಲ್ಗೆ ಗ್ರಾನೈಟ್ ಆಗಬೇಕಾಗಿದೆ. ಆಮೇಲೆ ಒಳಗಡೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ, ಎಲೆಕ್ಟ್ರಿಕ್ ವರ್ಕ್ ಇದೆ. ಆಮೇಲೆ ಸ್ವಲ್ಪ ಒಳಗಡೆ ವಾಶ್ರೂಮ್ಗಳು ಸ್ವಲ್ಪ ಕೆಲಸ ಇದೆ. ಅದು ಮುಗಿದ್ರೆ ಉದ್ಘಾಟನೆ ಅಣಿಯಾಗುತ್ತೆ, ಶೀಘ್ರದಲ್ಲೇ ಉದ್ಘಾಟನೆ ಆಗುತ್ತೆ. ಎಲ್ಲರ ಸಹಕಾರ ಇದೆ, ಎಲ್ಲರೂ ಪ್ರೀತಿ ವಿಶ್ವಾಸ ಸಹಕರಿಸ್ತಾ ಇದ್ದಾರೆ. ನಿಜಕ್ಕೂ ಸಹ ಮಾನ್ಯ ಸಚಿವರು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಗಣ್ಯರನ್ನು ಕರೆಸಿ ಉದ್ಘಾಟನೆ ಆಗ್ತದೆ. ಎಲ್ಲರೂ ಸಹಕಾರಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಯಾವಾಗ ಆಗ್ಬೋದು ಸರ್? ಎಷ್ಟು ದಿನದಲ್ಲಿ ಆಗ್ಬೋದು, ಇಲ್ಲ ಎಷ್ಟು ವರ್ಷಗಳು ಬೇಕಾ? ಈಗ 7 ದಿನದಲ್ಲಿ ಈಗ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಪೂರ್ಣ ಆಗಿದ ತಕ್ಷಣ ನಾವು ರಾಜ್ಯಾಧ್ಯಕ್ಷ ಅನುಮತಿ ತಗೋಬೇಕು. ನಿಮಗೂ ನಮ್ಮ ಮಿನಿಸ್ಟ್ರಿ ಸಚಿವರ ಹತ್ರನೂ ಅನುಮತಿ ತಗೋಬೇಕು, ಅವನು ಬರ್ಮಾಡ್ಕೊಳ್ಬೇಕು, ಅವರು ಡೇಟ್ ತಗೋಬೇಕು. ನಿಮ್ಮನ್ನು ಮಾಧ್ಯಮ ಮಿತ್ರರು ಎಲ್ಲರೂ ನಾವು ಬರ್ಮಾಡ್ಕೋಬೇಕು. ನಮ್ಮ ಎಲ್ಲ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ತಾಲೂಕು ಹೋಬಳಿಗಳೆಲ್ಲ ಪದಾಧಿಕಾರಿ ಸೇರಿ ಒಂದು ಸಭೆ ಮಾಡಬೇಕು. ಸಭೆ ಮಾಡಿ ಒಂದು ದಿನಾಂಕವನ್ನು ನಿಗದಿಗೊಳಿಸಿ ಅವ್ರನ್ನ ಆಹ್ವಾನಿಸ್ತೀವಿ, ತಮ್ಮನ್ನು ಆಹ್ವಾನಿಸ್ತೀವಿ. ಅಂದಿನ ದಿನ ತಾವು ಬಂದು ಸಹಕಾರ ಕೊಡಿ ಯಶಸ್ವಿಯಾಗಿ ಉದ್ಘಾಟನೆ ಮಾಡ್ತೀವಿ. ಪರಿಷತ್ ಭವನ 3 ವರ್ಷಗಳಿಂದ ಈಗ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಯಾವಾಗ ಆಗುತ್ತೆ ಸರ್? ಈ ಕನ್ನಡ ಸಾಹಿತ್ಯ ಪರಿಷತ್ ಭವನ ಇಷ್ಟೊತ್ತಿಗೆ ಯಾವಾಗ 1-1.5 ವರ್ಷ ಆಗಬೇಕಾಗಿತ್ತು. ಕಾರಣಾಂತರ ಕೊರೋನಾ ಬಂದು 2 ವರ್ಷ ನಮಗೆ ತಡೆ ಆಯಿತು. ಅದ್ರ ಜೊತೆಲಿ ಯಾವುದೇ ರೀತಿಯ ಅನುದಾನಗಳನ್ನು ನಾವು ತರೋಕ್ಕಾಗಿಲ್ಲ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ತುಂಬ ತೊಂದರೆಗಳು ಆಯಿತು. ಇನ್ನು ಯಾವುದೇ ಕಾರಣಕ್ಕೂ ಈಗ 90% ಕೆಲಸ ಆಗಿದೆ, ಇನ್ನು 10% ಇದೆ. ಕೇವಲ ಅರ್ಜೆಂಟಾಗಿ ಶೀಘ್ರವಾಗಿ ಈ ಕೆಲಸವನ್ನು ಮುಗಿಸಿ ಉದ್ಘಾಟನೆ ಮಾಡತಕ್ಕ. ಅರ್ಜೆಂಟಾಗಿ ಅಂದರೆ ಇನ್ನೊಂದು ವರ್ಷ ಬೇಕಾ, ಇಲ್ಲ 6 ತಿಂಗಳು ಬೇಕಾ ಸರ್? ಇಲ್ಲ, ಕೇವಲ ಇನ್ನು 1-1.5 ತಿಂಗಳಲ್ಲಿ ಮುಗಿಸ್ತೀವಿ. 1-1.5 ತಿಂಗಳಲ್ಲಿ ಉದ್ಘಾಟನೆ ಆಗ್ತದೆ. ವಿಜಯಪುರ ಪಟ್ಟಣದ ಸುತ್ತಮುತ್ತಲಿನ ಜನತೆಗೆ ಹಾಗೂ ಪಟ್ಟಣದ ಜನತೆಗೆ ಇಲ್ಲೊಂದು ಸುವರ್ಣ ಅವಕಾಶ. ನೀವು ಡ್ರೈವಿಂಗ್ ಕಲಿಯಬೇಕೆ? ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್. ವಿಜಯಪುರ ಪಟ್ಟಣದ ನಾಡ ಕಚೇರಿ ಮುಂಭಾಗ ಸುಮುಖ ಸ್ಟೋರ್ ಬಿಲ್ಡಿಂಗ್ನಲ್ಲಿ 1ನೇ ಮಹಡಿಯಲ್ಲಿ ಕಚೇರಿ ತೆರೆಯಲಾಗಿದೆ. ಡ್ರೈವಿಂಗ್ ಕಲಿಯುವವರು, ಡ್ರೈವಿಂಗ್ ಲೈಸೆನ್ಸ್ ಮಾಡಿಸುವವರು ಇಲ್ಲಿ ಬಂದರೆ ಸಾಕು. ಉತ್ತಮ ನುರಿತ ಶಿಕ್ಷಕರಿಂದ ಡ್ರೈವಿಂಗ್ ಕಲಿಸಲಾಗುವುದು ಹಾಗೂ LL, DL ಅನ್ನು ಸಹ ಮಾಡಿಸಿಕೊಡಲಾಗುವುದು.
ಒಮ್ಮೆ ಭೇಟಿ ಕೊಡಿ. ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ವಿಜಯಪುರ. ಅಂಬರೀಶ್ ಮತ್ತು ಮಹೇಶ. ಹೆಚ್ಚಿನ ಮಾಹಿತಿಗಾಗಿ 9900340360 8095176143. ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಮಾಯಾ ಸ್ಕೂಲ್ ನಿಯರ್ ಸುಮುಖ ಸ್ಟೋರ್ ಬಿಲ್ಡಿಂಗ್, ನಾಡ ಕಚೇರಿ ಮುಂದೆ, ವಿಜಯಪುರ ಟೌನ್. ನಮ್ಮಲ್ಲಿ ಅತ್ಯುತ್ತಮವಾದ ಟ್ರೈನಿಂಗ್ ಕೊಡಲಾಗುತ್ತದೆ. LL ಮಾಡಿಕೊಡಲಾಗುತ್ತದೆ, BL ಮಾಡಿಕೊಡಲಾಗುತ್ತದೆ. ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಒಮ್ಮೆ ಭೇಟಿ ಕೊಡಿ ದಯವಿಟ್ಟು. ಮಹೇಶ್, ಅಂಬರೀಶ್.